ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಭಾರ್ಗವಿ ಕೋರ್ಟ್ನಲ್ಲೇ ಸಮಾಧಿ ತೋಡ್ಬಿಟ್ಲು ಜೆ ಪಿ ಪಾಟೀಲ್ಗೆ ಅಂತಾನೆ ಹೇಳ್ಬೋದು. ಈ ಕಡೆ ಜೆ ಪಿ ಪಾಟೀಲ್ ಸಮಾಧಿ ತೋಡೋದಕ್ಕೆ ಇಲ್ಲಿ ಮಗ ಅರ್ಜುನ್ ಸಾಥ್ ಕೂಡ ಇದೆ. ಹಾಗಾದ್ರೆ ಕೊನೆಗೂ ಜೆ ಪಿ ಪಾಟೀಲ್ ಮಕಾಡೆ ಮಲ್ಕೊಂಡ್ರ. ಇಲ್ಲೇ ನಿಜವಾಗ್ಲೂ ಭಾರ್ಗವಿಯ ಚಂಡಮಾರುತಕ್ಕೆ ಕೊಚ್ಚಿ ಹೋದ್ರ ಜೆ ಪಿ ಪಾಟೀಲ್. ಏನಾಯ್ತು, ಏನ್ ಕಥೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ನಿಜವಾಗ್ಲೂ ಕೂಡ ಜೆ ಪಿ ಪಾಟೀಲ್ ಹವಾ ನಿಜವಾಗ್ಲೂ ಕಡಿಮೆ ಆಗ್ತಿದೆ ಅಂತ ಹೇಳ್ಬೋದು. ನಿಜವಾಗ್ಲೂ ಭಾರ್ಗವಿಯ ಹವಾಗೆನೆ ಜೆ ಪಿ ಪಾಟೀಲ್ ತಂಡ ಹೊಡೆತಿದ್ದಾರೆ. ಇಲ್ಲಿ ಭಾರ್ಗವಿ ತನ್ನ ವಾದವನ್ನ ಶುರು ಮಾಡ್ಕೊತಿದ್ದಾಗೆ ಮೊದಲನೇ ಹೆಚ್ಚುಯಲ್ಲಿ ಗೆಲುವನ್ನ ಸಾಧಿಸ್ತಿದ್ದಾಳೆ. ಇಲ್ಲಿ ಜೆ ಪಿ ಪಾಟೀಲ್ ಹಾಗೆ ವಿಕ್ಕಿ ಇವರು ಎಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಕಂಪ್ಲೇಂಟ್ ಕಾಪಿಯನ್ನ ಇವರೇ ಕ್ರಿಯೇಟ್ ಮಾಡಿದ್ದಾರೆ. ಕೋರ್ಟ್ ಬಂದ ಮೇಲೆ ಅವರು ಕಂಪ್ಲೇಂಟ್ ಕಾಪಿಯನ್ನ ಕ್ರಿಯೇಟ್ ಮಾಡಿರೋದು ಅದೆಲ್ಲ ಫೇಕ್ ಅನ್ನೋದು ಈ ಒಂದು ಡಾಕ್ಯುಮೆಂಟ್ಸ್ ಮುಖಾಂತರ ಗೊತ್ತಾಗುತ್ತೆ. ಫೇಮಸ್ ಹ್ಯಾಂಡ್ ರಿಟನ್ ಎಕ್ಸ್ಪರ್ಟ್ ಇದರ ಬಗ್ಗೆ ನಮಗೆ ಒಂದು ಕ್ಲಾರಿಟಿಯನ್ನ ಕೊಟ್ಟಿದ್ದಾರೆ. ಅದನ್ನ ನಿಮಗೆ ಸಬ್ಮಿಟ್ ಮಾಡ್ತೀವಿ ಅಂತ ಹೇಳಿ ಭಾರ್ಗವಿ ಜಡ್ಜ್ ಹತ್ರ ಹೇಳ್ತಾರೆ. ಜಡ್ಜ್ ಕೂಡ ಖಂಡಿತ ಇದನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತಾನೆ ಹೇಳ್ತಾರೆ. ಇದರಿಂದಾಗಿ ಜೆ ಪಿ ಪಾಟೀಲ್ ಫಸ್ಟ್ ಸ್ಟೆಪ್ಪಲ್ಲೇ ಹಾಗೆ ಕುಸಿದು ಹೋಗ್ತಾರೆ. ಫಸ್ಟ್ ಸ್ಟೆಪ್ಪಲ್ಲೇ ಭಾರ್ಗವಿ ತನ್ನ ಜಯಭೇರಿಯನ್ನ ಬಾರಿಸ್ತಾಳೆ. ತದನಂತರ ಈ ವಿಕ್ಕಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಕೂಡ ಸೇರ್ಕೊಂಡಿದ್ದ ನಿಜವಾಗ್ಲೂ ಸಂಧ್ಯಾ ಅಂತ ಹೆಣ್ಮಗಳಿಗೆ ಅನ್ಯಾಯ ಮಾಡಿದ್ದಾರೆ. ಜೊತೆಗೆ ಈ ವಿಕ್ಕಿಯನ್ನ ಕಾಪಾಡಬೇಕು ಅಂತ ಅವನ ಸುತ್ತಮುತ್ತದವ್ರು ಎಲ್ಲರೂ ಕೂಡ ಸೇರ್ಕೊಂಡು ಅವನನ್ನ ಬಚಾವ್ ಮಾಡಬೇಕು ಅಂತ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲವನ್ನ ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ವಿಕ್ಕಿ ಈ ಒಂದು ತಪ್ಪಿನಿಂದ ತಪ್ಪಿಸ್ಕೋಬಾರ್ದು. ಖಂಡಿತವಾಗ್ಲೂ ವಿಕ್ಕಿಗೆ ಶಿಕ್ಷೆ ಆಗಬೇಕು. ಸಂಧ್ಯಾ ಅಂತ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು. ಇನ್ನು ಮುಂದೆ ಯಾರು ಕೂಡ ಇಂಥ ಕೆಲಸ ಮಾಡೋದಕ್ಕೆ ಬೆಚ್ಚು ಬೀಳಬೇಕು. ಹಾಗಾಗಿ ದಯವಿಟ್ಟು ಶಿಕ್ಷೆಗೆ ಒಳಪಡಿಸಿ ವಿಕ್ಕಿನ ಅಂತ ಹೇಳಿ ಭಾರ್ಗವಿ ತನ್ನ ವಾದವನ್ನ ಕಂಪ್ಲೀಟ್ ಮಾಡ್ತಾಳೆ. ತದನಂತರ ಇತ್ತ ಕಡೆ ಜೆ ಪಿ ಪಾಟೀಲ್ ತನ್ನ ವಾದವನ್ನ ಶುರು ಮಾಡ್ಕೋತಾರೆ. ಹೊರಗಡೆ ಇರ್ತಕ್ಕಂಥ ಅರ್ಜುನ ಟೀ ಕುಡಿತಾನೆ. ಖಂಡಿತವಾಗ್ಲೂ ಇವತ್ತು ಸಂಧ್ಯಾಗೆ ನ್ಯಾಯ ಸಿಗುತ್ತೆ. ವಿಕ್ಕಿ ಜೈಲ್ಗೆ ಹೋಗ್ತಾನೆ. ವಿಕ್ಕಿ ತಪ್ಪು ಮಾಡಿದಾನೆ, ಅವನಿಗೆ ಶಿಕ್ಷೆ ಆಗಬೇಕು. ಅದನ್ನ ಬಿಟ್ಟು ಅವನ್ನ ಕಾಪಾಡೋಕೆ ಬಂದವರು ಅಪ್ಪನೇ ಆಗ್ಲಿ ಯಾವುದೇ ಕಾರಣಕ್ಕೂ ಅವರು ಕೂಡ ಗೆಲ್ಲಬಾರ್ದು. ಯಾಕಂದ್ರೆ ಸತ್ಯ ಗೆಲ್ಲಬೇಕು. ನಿಜವಾಗ್ಲೂ ಸತ್ಯ ದೊರಕಿಸುವುದಕ್ಕೆ ಭಾರ್ಗವಿ ಮುಂದೆ ಬಂದಿದ್ದಾರೆ. ಖಂಡಿತ ದೈವವಾಗಿ ಮುಂದೆ ಬಂದಿರೋ ಭಾರ್ಗವಿ ಗೆಲ್ಲಬೇಕು. ಅಪ್ಪ ಸೋತ್ರು ಪರವಾಗಿಲ್ಲ, ಅವರ ತಪ್ಪು ಆಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗಿ ಅವರನ್ನ ತಿದ್ಕೋಬೇಕು ಅಂತ ಹೇಳಿ ಅರ್ಜುನ ಜೆ ಪಿ ಪಾಟೀಲ್ ವಿರುದ್ಧವಾಗಿ ಇಲ್ಲಿ ಭಾರ್ಗವಿ ಪರ ನಿಂತಿದ್ದಾರೆ. ಇತ್ತ ಕಡೆ ಬೃಂದ ನಿಜವಾಗ್ಲೂ ಭಾರ್ಗವಿ ಮೇಲೆ ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡ್ಸೋಕೆ ಹೋಗಿ ಮತ್ತೆ ಅವಳದು ಪ್ಲಾನ್ ಫ್ಲಾಪ್ ಆಗಿದೆ. ಇತ್ತ ಕಡೆ ಇವತ್ತು ಜೆ ಪಿ ಪಾಟೀಲ್ ಖಂಡಿತ ಗೆಲ್ತಾರೆ ಅಂತ ಹೇಳಿ ನಿರ್ಮಲಾ ಪಾಟೀಲ್ ಸಾಕ್ಷಿ ಮಾತಾಡ್ಕೊತಿದ್ದಾರೆ. ಒಂದು ಪಕ್ಷ ಭಾವ ಸೋತ್ರು ಕೂಡ ಇವತ್ತು ಹೊರಗಡೆ ಹೋಗ್ಲೇಬೇಕಾಗತ್ತೆ. ಇಲ್ಲಿ ಖಂಡಿತ ಬೃಂದಾಗೆ ಗೇಟ್ ಪಾಸ್ ಸಿಗತ್ತೆ ಅಂತ ಹೇಳಿ ಮಾತನಾಡ್ಕೊತಿರ್ತಾರೆ. ಅಲ್ಲಿ ಚರಣ್ ಕೂಡ ಇರ್ತಾರೆ. ಭಾರ್ಗವಿ ಬಗ್ಗೆ ಮಾತಾಡ್ತಿರೋ ಮಾತುಗಳನ್ನ ಕೇಳಿದೆ ಚರಣ್ ಕೆಂಡಾಮಂಡಲ ಆಗ್ತಾರೆ. ಎಲ್ಲರೂ ಕೂಡ ಭಾರ್ಗವಿ ಬಗ್ಗೆನೇ ಮಾತಾಡ್ತಾರೆ. ಅವ್ರು ನ್ಯಾಯ ಕೊಡ್ಸೋಕೆ ಹೋಗಿದ್ದೆ ತಪ್ಪ, ಹಂಗೆ ಹಿಂಗೆ ಅಂತ ಮಾತಾಡ್ಕೊತಿರ್ತಾರೆ ತಮಗ್ ತಾವ. ಅಷ್ಟರಲ್ಲಿ ಬೃಂದ ಬರ್ತಿದ್ದಾಗೆ ಇವತ್ತು ಜೆ ಪಿ ಪಾಟೀಲ್ ಗೆಲ್ತಾರಲ್ವಾ, ನನ್ನ ತಂಗಿ ಸೋಲ್ತಾಳ್ ತಾನೆ ಅಂದಾಗ ಹೌದು ಮಾವನೇ ಗೆಲ್ಲುದು ಅಂತ ಬೃಂದ ಹೇಳ್ತಿದ್ರೆ, ಹೌದು ಗೆಲ್ಲಿಲ್ಲ ಅಂದ್ರೆ ನಿನ್ ಕತೆ ಏನು, ಈ ಮನೆಯಿಂದ ಗೇಟ್ ಪಾಸ್ ತಗೋಬೇಕಾಗತ್ತೆ ನೀನು ಅಂತ ಹೇಳಿ ಸಾಕ್ಷಿ ಅವರು ಹೇಳ್ತಿದ್ದಾರೆ. ಈ ಕಡೆ ಚರಣ್ ಅವ್ರು ಕೂಡ ಹೌದು ನನ್ನ ಹೆಂಡತಿ ಬೃಂದ ಅವರು ಮನೆಯಿಂದ ಹೋಗ್ತಿದ್ದಾರೆ ಅನ್ನೋದನ್ನ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗತ್ತೆ. ಖಂಡಿತ ಅವಳಿಂದ ನನಗೆ ಬಿಡುಗಡೆ ಸಿಗತ್ತೆ ಅಂತ ಕೂಡ ಚರಣ್ ಹೇಳ್ತಿದ್ದಾರೆ. ಇದರಿಂದಾಗಿ ಬೃಂದ ಕೆಂಡಾಮಂಡಲ ಆಗ್ಬಿಡ್ತಾಳೆ. ಅತ್ತ ಕಡೆ ಜೆ ಪಿ ಪಾಟೀಲ್ ಒಂದು ಫೋಟೋವನ್ನ ಕೊಡ್ತಾರೆ. ಫೋಟೋವನ್ನ ಜಡ್ಜ್ ನೋಡಿದ್ದೆ. ಇತ್ತ ಕಡೆ ಸಂಧ್ಯಾ ವಿಕಿ ಜೊತೆ ಅದೇ ಫಾರ್ಮ್ ಹೌಸ್ ಅಲ್ಲಿ ತೆಗೆಸ್ಕೊಂಡಿರೋ ಫೋಟೋ ಅಂತ ಹೇಳ್ತಾರೆ. ಏನಮ್ಮ ಫೋಟೋ ತೆಗೆಸ್ಕೊಂಡಿದ್ಯಾ ಅಂದಾಗ ಇಲ್ಲ ನಂಗೇನು ಗೊತ್ತಿಲ್ಲ ಅಂತ ಹೇಳ್ತಾಳೆ ಸಂಧ್ಯಾ. ನಂತರ ಸಂಧ್ಯಾಗೆ ವಿಕಿನ ಮದುವೆ ಆಗ್ಬೇಕು ಅನ್ನೋ ಆಸೆ ಇತ್ತು. ಆ ಒಂದು ಆಸ್ತಿ ಅಂತಸ್ತನ್ನ ನೋಡಿದೆ. ಇಲ್ಲಿ ವಿಕಿನ ಮದುವೆ ಆಗ್ಬೇಕು ಅನ್ಕೊಂಡಿದ್ದೆ. ಇಲ್ಲಿ ಅವನು ಒಪ್ಕೊಳ್ದೆ ಇದ್ದಾಗ ಈ ರೀತಿ ಫೇಕ್ ಕೇಸ್ ಅನ್ನ ಮಾಡಿ ಭಾರ್ಗವಿ ಜೊತೆ ಸೇರ್ಕೊಂಡು ನನ್ನ ಒಂದು ಕಕ್ಷಿದಾರನ ಮರ್ಯಾದೆಯನ್ನ ತೆಗೆದಿದ್ದಾಳೆ. ನನ್ನ ಕಕ್ಷಿದಾರರು ತುಂಬಾ ಮರ್ಯಾದೆ ಇರ್ತಕ್ಕಂಥ ಮನುಷ್ಯ, ಮಾನವ ಮರ್ಯಾದೆಗೆ ಹಂಚದಂತ ವ್ಯಕ್ತಿಗೆ ಆಫರ್ ಕೂಡ ಮಾಡಿದ್ದಾರೆ. ಇವರು ಆಫರ್ ಮಾಡಿದ್ದ ನನ್ನ ಮದುವೆ ಆಗ್ಬೇಕು ನೀನು ಅಂತ ಕೇಳಿದಾಗ ಇಲ್ಲಿ ವಿಕ್ಕಿ ವಿನಾಕಾರಣವಾಗಿ ಮದುವೆಗೆ ಒಪ್ಕೋಬೇಕಾಗಿತ್ತು. ಅದೇ ಮದುವೆದು ಜೊತೆಗೆ ಅದಾದ ನಂತರ ಇಲ್ಲಿ ವಿಕ್ಕಿನೇ ಸಂಧ್ಯಾನ ಮದುವೆ ಆಗಕ್ಕೆ ಬಂದಿದ್ದ ಅಂತ ಹೇಳಿ ಸುಳ್ಳು ನಾಟಕ ಮಾಡಿ ಮೀಡಿಯಾ ಅಟ್ರಾಕ್ಷನ್ ಪಡೆದುಕೊಂಡಿದ್ದು ಭಾರ್ಗವಿ ಮತ್ತೆ ಸಂಧ್ಯಾ ಅಂತ ಹೇಳಿ ಜೆ ಪಿ ಪಾಟೀಲ್ ತನ್ನ ಸುಳ್ಳಿನ ವಾದವನ್ನ ಮಂಡಿಸ್ತಾರೆ. ಜೊತೆಗೆ ಇದು ಕೂಡ ನಿಜನ ಅಂತ ಹೇಳಿ ಫೋಟೋವನ್ನ ನೋಡಿ ಜಡ್ಜ್ ಕೇಳಿದಾಗ ಇಲ್ಲಿ ಸಂಧ್ಯಾ ನನಗೇನು ಕೂಡ ಗೊತ್ತಿಲ್ಲ, ನಾನು ಏನೂ ತಪ್ಪು ಮಾಡಿಲ್ಲ ಅಂತಾನೆ ಹೇಳ್ತಾರೆ. ಬಟ್ ಇಲ್ಲಿ ಭಾರ್ಗವಿ ಇಲ್ಲ, ಇದೆಲ್ಲವನ್ನ ಕೂಡ ವಿಕ್ಕಿನೇ ಮಾಡಿದ್ದು. ವಿಕ್ಕಿನೇ ನಿಜವಾಗ್ಲೂ ಸಂಧ್ಯಾನ ಬ್ಲ್ಯಾಕ್
ಮೇಲ್ ಮಾಡಿ ಮದುವೆ ಆಗೋಕೆ ಮುಂದಾಗಿದ್ದು ಅಂತ ಹೇಳಿದಾಗ ಇಲ್ಲಿ ಅಬ್ಜೆಕ್ಷನ್ ಓವರ್ ರೂಲ್ಡ್ ಅಂತ ಹೇಳಿ ಜೆ.ಪಿ. ಪಾಟೀಲ್ ವಾದವನ್ನ ಮುಂದುವರಿಸ್ತಾರೆ. ಜಡ್ಜ್ ನಂತರ ಇಲ್ಲಿ ಜೆ.ಪಿ. ಪಾಟೀಲ್ ಇಲ್ಲಿ ನಿಜವಾಗ್ಲೂ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರು ಕೂಡ ವಿಕ್ಕಿ ಆಸ್ತಿ ಹೊಡಿಬೇಕು ಅನ್ನೋ ಕಾರಣಕ್ಕೆ ಇಂಥದ್ದೊಂದು ಪಿತೂರಿ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಭಾರ್ಗವಿ ಮತ್ತೆ ಸಂಧ್ಯಾ ಇಬ್ರಿಗೂ ಕೂಡ ಒಂದು ಕಠಿಣ ಶಿಕ್ಷೆ ಆಗಬೇಕು ಅಂತ ಕೇಳ್ಕೋತೀನಿ ಅಂತ ಜೆ.ಪಿ. ಪಾಟೀಲ್ ತಮ್ಮ ವಾದವನ್ನ ಮಂಡಿಸ್ತಾರೆ. ತದನಂತರ ಇಲ್ಲಿ ಜಡ್ಜ್, ನೋಡಮ್ಮ ಭಾರ್ಗವಿ, ನೀವು ಕೊಟ್ಟಂತಹ ಡಾಕ್ಯುಮೆಂಟ್ಸ್ ಖಂಡಿತವಾಗ್ಲೂ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ, ಬಟ್ ಆ ಒಂದು ಕಂಪ್ಲೇಂಟ್ ಕಾಪಿ ಸುಳ್ಳು ಆಗಿದ್ದು ಮಾತ್ರಕ್ಕೆ ಇಲ್ಲಿ ಸಂಧ್ಯಾ ಮೇಲೆ ವಿಕ್ಕಿ ಅಟ್ಯಾಕ್ ಮಾಡಿದಾನೆ ಅನ್ನೋ ಯಾವುದೇ ರೀತಿಯ ಪ್ರೂಫ್ ಅನ್ನ ನೀವು ತೋರಿಸ್ತಿಲ್ಲ, ಯಾವುದಾದ್ರೂ ಸಾಕ್ಷಿ ಇದೆಯಾ ನಿಮ್ಮ ಹತ್ರ ಅಂತ ಹೇಳಿದಾಗ ಇಲ್ಲಿ ನಾನು ಕ್ರಾಸ್ ಎಕ್ಸಾಮಿನ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ವಿಕ್ಕಿನ ಅಂತ ಹೇಳ್ತಾರೆ. ನಂತರ ಇಲ್ಲಿ ವಿಕ್ಕಿನ ಕ್ರಾಸ್ ಎಕ್ಸಾಮಿನ್ ಕೂಡ ಮಾಡೋಕೆ ಶುರು ಮಾಡ್ತಾರೆ. ನೋಡಿ ವಿಕ್ಕಿ ಅವರೇ, ನೀವು ಅವತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಿದ್ರಲ್ವಾ, ಯಾವ್ಯಾವ ಡ್ರಿಂಕ್ಸ್ ತೊಗೊಂಡು ಬಂದಿದ್ರಿ ಅಂದಾಗ ಬಿಯರ್ ತೊಗೊಂಡು ಬಂದಿದ್ದೆ, ಅಷ್ಟು ಬಾಟಲ್ ಇಷ್ಟು ಬಾಟಲ್ ಎಲ್ಲ ಕ್ಲಾರಿಟಿ ಕೊಡ್ತಾರೆ. ತುಂಬ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ರ. ಹೌದು, ಅವತ್ತು ಸಂಧ್ಯಾ ಯಾಕೆ ಬಂದಿದ್ದದ್ದು, ಯಾವ ಪೂಜೆ ಆಗ್ತಿತ್ತು ಅಂದಾಗ ಅದು ಯಾವುದೋ ಗಣಪತಿ ಪೂಜೆ ಇರಬೇಕು, ಪ್ರಸಾದ ತೊಗೊಂಡು ಬಂದಿದ್ರು ಅಂತ ಹೇಳ್ತಾರೆ. ಓ ಹೌದಾ, ಯಾವ ಪೂಜೆ ಅಂತ ನೆನಪಿಲ್ಲ, ಅಷ್ಟು ಮತ್ತೇರಿದೆ ನಿಮಗೆ ಅಂತ ಹೇಳ್ತಿದ್ರೆ ಇತ್ತ ಕಡೆ ಜೆ.ಪಿ. ಪಾಟೀಲ್ ಅಸಿಸ್ಟೆಂಟ್ ಎಷ್ಟು ಸತಿ ಹೇಳ್ಕೊಟ್ರು ಗಮನ ಕೊಟ್ಟು ಕೇಳಿಸ್ಕೊಳ್ಳೋದೇ ಇಲ್ಲ ಈ ಮನುಷ್ಯ ಅಂತ ಹೇಳಿ ತಮಗ್ ತಾವೇ ಅನ್ಕೋತಾರೆ. ನಂತರ ಇಲ್ಲಿ ಜೆ.ಪಿ. ಪಾಟೀಲ್ ಕೂಡ ಏನೇನೋ ಹೇಳ್ತಿದ್ದಾನೆ ಅಂತ ಅಸಿಸ್ಟೆಂಟ್ಗೆ ಹೇಳ್ತಿದ್ದಾರೆ. ನಂತರ ಇಲ್ಲಿ ಭಾರ್ಗವಿಯ, ಹೌದು ಸಂಧ್ಯಾ ಯಾವ ಡ್ರೆಸ್ ಹಾಕೊಂಡು ಬಂದಿದ್ದು ಅಂದಾಗ ಬ್ಲೂ ಡ್ರೆಸ್ ಅಂತ ಪಟ್ಟಂತ ಹೇಳ್ಬಿಡ್ತಾರೆ. ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿದ್ರೆ ಯಾಕಂಡ್ರಿ ನೀವು ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ, ಸಿಕ್ಕಾಕೊಂಡಲ್ಲ ಅಂತ ವಿಕ್ಕಿ ಅನ್ಕೋತಾರೆ. ತದನಂತರ ಇಲ್ಲಿ, ಹೌದು ನೀವು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿದ್ದು ನಿಜ ಅಲ್ವಾ ಅಂದಾಗ, ಇಲ್ಲ ನಾನು ಸಂಧ್ಯಾ ಮೇಲೆ ಅಟ್ಯಾಕ್ ಮಾಡಿಲ್ಲ ಅಂದಾಗ, ಹೌದಾ ಆಯ್ತು ಬಿಡಿ, ಸಂಧ್ಯಾನೇ ನಿಮ್ಮ ಮೇಲೆ ಬೇಲ್ ಬಿದ್ರು, ಹೌದು ಎಲ್ಲೆಲ್ಲಿ ಮುಟ್ಟಿದ್ರು ಏನೇನು ಮಾಡಿದ್ರು ಅಂದಾಗ, ಏನಿದು ಈ ರೀತಿ ಕೇಳ್ತಿದ್ರ, ನಂಗೆ ತುಂಬ ಮುಜುಗರ ಆಗ್ತದೆ ಅಂತ ಹೇಳಿ ವಿಕ್ಕಿ ಹೇಳ್ತಾರೆ. ಜೆ.ಪಿ. ಪಾಟೀಲ್ ಕೂಡ ಎದ್ದು ನಮ್ಮ ಕಕ್ಷಿದಾರಿಗೆ ಮುಜುಗರ ಆಗೋ ಹಾಗೆ ಮಾತನಾಡ್ತಿದ್ದಾರೆ. ಭಾರ್ಗವಿ ಅಂದಾಗ, ನೀವೇ ಅಲ್ವಾ ಸರ್ ಲಾಸ್ಟ್ ಟೈಮ್ ಸಂಧ್ಯಾಗೆ ಇದೇ ರೀತಿ ಹೇಳಿದ್ದು, ಎಲ್ಲ ವಿಷಯನೂ ಪಿನ್ ಟು ಪಿನ್ ಸಿಗಬೇಕು ಅಂದರೆ ಇದೇ ರೀತಿ ಮಾತಾಡಬೇಕು ಅಂತ ನೀವೇ ತಾನೇ ಹೇಳ್ಕೊಟ್ಟಿತ್ತು, ಅದನ್ನೇ ನಾನು ಕೂಡ ಮಾಡ್ತಾ ಇದ್ದೀನಿ ಹೇಳಿ ವಿಕ್ಕಿ ಅವರೇ, ಸಂಧ್ಯಾ ಎಲ್ಲಿ ಮುಟ್ಟಿದ್ಲು, ಏನ್ ಮಾಡಿದ್ಲು ಎಲ್ಲವನ್ನ ಕೂಡ ಅಂದಾಗ ಇಲ್ಲಿ ವಿಕ್ಕಿ ಅದು ಇದು ಅಂತಿರ್ತಾರೆ. ಸರಿ ಆಯ್ತು, ಇಲ್ಲಿ ಸಂಧ್ಯಾ ಬರೋಕ್ಕೂ ಮುನ್ನ ಮೇಘನಾ ಅನ್ನೋ ಹುಡುಗಿ ಬಂದಿತ್ತಲ್ವಾ, ಅವಳ ಮೇಲೆ ನೀವು ನಿಮ್ಮ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಹರಿದ್ರಿ, ಖಂಡಿತವಾಗ್ಲೂ ಆಕೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೋದಾಗ ನೀವು ಅವಳಿಗೆ ಬೆದರಿಸಿದ್ರಿ ಅಂದಾಗ, ಯಾವ ಮೇಘನಾ, ಏನು ನಮ್ಗೇನು ಕೂಡ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇಲ್ಲ ನಿಮ್ಮ ಜೀವನ್ ನಿಮ್ಮ ಫ್ರೆಂಡ್ ಕೂಡ ಮಾಡಬೇಡ ಅಂತ ಬುದ್ಧಿ ಹೇಳೋಕೆ ಬಂದಿದ್ರು ಅಂತ ಹೇಳಿದಾಗ, ಇಲ್ಲ ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ, ಯಾವ ಹುಡುಗಿನೂ ಕೂಡ ಬಂದಿಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮ್ಮ ಫ್ರೆಂಡ್ ಜೀವನ್ ಎಲ್ಲಿ ಅಂದಾಗ, ಅವ್ನು ನನಗೆ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಅಂದಾಗ ನೀವು ಅವ್ನ ಕಥೆನ ಮುಗಿಸಿಬಿಟ್ಟಿದ್ದೀರಾ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಇಲ್ಲ ಆ ರೀತಿ ಏನೂ ಇಲ್ಲ, ನನಗೇನು ಮಾಡಿಲ್ಲ ಅಂದಾಗ ಏನು ಮಾಡಿದ್ರಿ ಮೇಘನಾಗೆ ಅಂದಾಗ, ಮೇಘನಾ ಅನ್ನೋರೇ ಬಂದಿಲ್ಲ ಅಂದಾಗ ಮತ್ತಿನ್ಯಾರ ಮೇಲೆ ನೀವು ಮಾಡಿದ್ದು ಅಟ್ಯಾಕ್ನ ಅಂದಾಗ, ನಾನು ಸಂಧ್ಯಾ ಮೇಲೆ ಮಾಡಿದ್ದು, ಮೇಘನಾ ಮೇಲಲ್ಲ ಅಂತ ಹೇಳಿ ವಿಕ್ಕಿ ತಾನು ಮಾಡಿದ್ದನ್ನ ತಾನೇ ಒಪ್ಕೊಂಡೇ ಬಿಡ್ತಾರೆ. ದಟ್ಸ್ ಆಲ್ ಯುವರ್ ಆನರ್, ಆ ವಿಕ್ಕಿನೇ ಸತ್ಯ ಹೇಳಿದ್ರು ಅವ್ರಿಗೆ ಏನು ಮಾಡಿದ್ರು ಅನ್ನೋದನ್ನ ಅಂತ ಹೇಳಿ ಭಾರ್ಗವಿ ಹೋಗಿ ಕುತ್ಕೋತಾಳೆ. ಕೊನೆಗೂ ಜೆ.ಪಿ. ಪಾಟೀಲ್ನ ಅಲ್ಲೇ ಮಕ್ಕಳೇ ಮಲಗಿಸಿ ಚಟ್ಟ ಕಟ್ಬಿಟ್ಲು ಅಂತಾನೆ ಹೇಳ್ಬೋದು ಭಾರ್ಗವಿ. ಈ ಕಡೆ ಜಡ್ಜ್ ಕೂಡ ಅದನ್ನ ಕನ್ಸಿಡರ್ ಮಾಡ್ತಾರೆ. ಕೊನೆಗೂ ಇಲ್ಲಿ ಜೆ.ಪಿ. ಪಾಟೀಲ್ ಸೋತಿದ್ದೆ ಭಾರ್ಗವಿ ಮುಂದೆ ತಲೆ ತಗ್ಸಿ ಜಡ್ಜ್ ಹತ್ರ ಒಂದು 2 ದಿನ ಟೈಮ್ ಬೇಕು ಅಂತ ಹೇಳಿ ಕೇಳ್ಕೊತಾರೆ. ಹಾಗಾಗಿ 2 ದಿನ ಟೈಮ್ ಸಿಗುತ್ತೆ. ಹೊರಗಡೆ ಅರ್ಜುನ್ ಹತ್ರ ಬಂದಿದ್ದೆ. ಕೊನೆಗೂ ವಿಕ್ಕಿ ತಾನು ಮಾಡಿರೋ ತಪ್ಪನ್ನ ಒಪ್ಕೊಂಡ್ಬಿಟ್ಟ ಅರ್ಜುನ್ ಅಂತ ಹೇಳ್ತಿದ್ದಾಗೆ ಅರ್ಜುನ್ ಫುಲ್ ಖುಷಿ ಆಗ್ಬಿಡ್ತಾರೆ, ಕಂಗ್ರ್ಯಾಚುಲೇಷನ್ ಹೇಳ್ತಿದ್ರೆ. ಈ ಕಡೆ ಜೆ.ಪಿ. ಪಾಟೀಲ್ ವಿಕ್ಕಿ ಮನೆಗೆ ಬಂದದ, ನೀನೇನು ಯೋಚನೆ ಮಾಡ್ಬೇಡ ಶಕ್ತಿ, 2 ದಿನ ಟೈಮ್ ತಗೊಂಡಿದ್ದೇನೆ, ಖಂಡಿತವಾಗ್ಲೂ ನಾನು ನಿನ್ನ ಮಗನ ಜೈಲಿಗೆ ಕಳ್ಸೋದೆಲ್ಲ ಗೆಲ್ತೀನಿ ಈ ಕೇಸನ್ನ ಅಂತಿದ್ರೆ, ಖಂಡಿತವಾಗ್ಲೂ ನಿನ್ನ ಹತ್ರ ದಯಮಾಡಿ ಕೇಳ್ಕೊತಿದ್ದೇನೆ, ಕೈ ಮುಗ್ದು ಕೇಳ್ಕೊತಿದ್ದೇನೆ, ನನ್ನ ಮಗನ ಈ ಕೇಸಿಂದ ಪಾರ್ ಮಾಡು ಅಂತಿದ್ದಾರೆ. ಹಾಗಿದ್ರೆ ಜೆ.ಪಿ. ಪಾಟೀಲ್ ನಿಜವಾಗ್ಲೂ ಬಚಾವ್ ಮಾಡ್ತಾರೆ ವಿಕಿನ, ಅಥವಾ ನಿಜವಾಗ್ಲೂ ತಾವು ಬಚಾವ್ ಆಗೋದೇ ಕಷ್ಟ ಆಗಿದೆ, ಭಾರ್ಗವಿ ಮುಂದೆ ಸೂತು ಮಂಡಿ ಊರ್ತಾರೆ? ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡಿ.